ಸರ್ ಈಗ ಗ್ಯಾರಂಟಿಗಳನ್ನು ವಿದ್ಯುತ್ ಉಚಿತ ಕೊಡ್ತಾವ ಅಂತ ಹೇಳಿದ್ರು. ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ರು, ಅಲ್ಲಿ ಬಿಹಾರದಲ್ಲಿ ಅವರೇ ಕೊಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಾ ಸರ್? ನಾವೇನ್ ಹೇಳೋದು ಅವ್ರು ಕೇಳ್ಬೇಕಲ್ಲ. ಇದು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಆಗಿದೆ, ಡೆಲ್ಲಿಯಲ್ಲಿ ಆಲ್ರೆಡಿ ಆಗಿದೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಿಹಾರ ಈಗ ಹಳೇದು, ಈಗ ಲೇಟೆಸ್ಟ್ ಹಳೇದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೀವು ಅವ್ರನ್ನೇ ಕೇಳ್ಬೇಕು, ನಾವೇನ್ ಹೇಳೋದು ಅದಕ್ಕೆ. ಅದನ್ನ ನೀವು ಬಿಜೆಪಿ ಅವ್ರು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ, ಡೆಲ್ಲಿ ಕೂಡ ಎಲ್ಲಿ ಕೂಡ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಆಗಿದೆ, ಇದು 3ನೇ ರಾಜ್ಯ ಅವ್ರು ಕೊಡುದು. ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೇದು. ಏರೋಸ್ಪೇಸಿಕ್ ಭೂಮಿನ ಉತ್ತರ ಕರ್ನಾಟಕದಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಅರವಿಂದ್ ಬೆಲ್ಲದವ್ರು ಪತ್ರ ಬರ್ತೀವಿ ಸರ್. ಉತ್ತರ ಕರ್ನಾಟಕ ಬೆಳಗಾವಿ ಹುಬ್ಳಿ ಧಾರವಾಡ ಯಾವ ಭಾಗದಲ್ಲಿ ಆದ್ರೂ ಸರಿ ಅಂತ, ಇಲ್ಲಿ ಬೇಡ ಅಂದಾಗ ಅಲ್ಲಿ ಮಾಡಿ ಅಂತ. ನೀವು ಕೂಡ ಉತ್ತರ ಕರ್ನಾಟಕ ಸಚಿವ ಇಲ್ಲ, ಹಂಗೇನಿಲ್ಲ. ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಮಾಡ್ಲಿಕ್ಕೆ ಸೂಟೇಬಲ್ ಇದೆ ಅಲ್ಲಿ ಮಾಡ್ಲಿ. ಎಲ್ಲ ಕಡೆ ರಾಜ್ಯ ಬೆಳಿಬೇಕಷ್ಟೇ ನಮ್ಮ ಉದ್ದೇಶ. ಅಲ್ಲಿ ಭೂಮಿಗಳ ಅವೈಲೇಬಲ್ ಇದೆ, ಅಲ್ಲಿ ಸುಮಾರು ಭೂಮಿ ಇದೆ. ಬೆಂಗಳೂರಿಂದ ಎಲ್ಲ ಕೈಗಾರಿಕಾ ಶಿಫ್ಟ್ ಆಗ್ಬೇಕು. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಭಾರ ಆಗಿದೆ ಬೆಂಗಳೂರಿನ ಮೇಲೆ, ಹೆಚ್ಚಿನ ಭಾರ ಆಗಬಾರ್ದು. ಶಿಫ್ಟ್ ಪಕ್ಕದವ್ರ ರಾಜ್ಯದವ್ರ ನಮ್ ಬನ್ನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಉತ್ತರ ಕರ್ನಾಟಕ ಕಡೆ ಯಾವ್ದಾದ್ರು ತಗೊಂಡ್ ಹೋಗೋದು ಪ್ರಯತ್ನ ಮಾಡ್ತೀವಿ. ಈಗಾಗಲೇ MP ಪಾಟೀಲ್ ಅವ್ರ ಬಗ್ಗೆ ಹೇಳಿದ್ದಾರೆ. ನಮ್ದು ಕೂಡ ಆ ಕಡೆ ಬರಲು ಆಸೆ ಇದೆ.